ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶಾಂತಲಾ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಫ್ರೆಂಡ್ಸ್ ನೋಡಿ, ಇವರಿಗೆ 40 ವರ್ಷ ಆಗಿದೆ. ಹಾಗೆಯೇ ಕೆಲಸ ಲಾಯರ್ ಆದರೂ ಕೂಡ ಗಂಡನಿಂದ ಸುಖ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇವಳ ಆಸ್ತಿ ತುಂಬಾನೇ ಇದೆ, ಆದರೆ ತೂತಿಗೆ ಸುಖ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸ್ಥಿತಿ ಯಜಮಾನನ ಬಿಟ್ಟು ಆಲ್ಮೋಸ್ಟ್ ಬೇರೆಯವರ ಜೊತೆಯಲ್ಲಿ ಆಲ್ಮೋಸ್ಟ್ ಸಂಬಂಧ ಇಟ್ಟುಕೊಂಡಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ರಾತ್ರಿ ಪೂರ್ತಿ ಒಂದು ಚಪಾತಿಗೆ ಆಲ್ಮೋಸ್ಟ್ ಒಳಗಡೆ ತುಂಬಾನೇ ಒಂದು ಕೆರೆತ ಕೂಡ ಆಗುತ್ತೆ. ಅವಾಗ ಗೂಟದ ಒಂದು ಸುಖ ಕೂಡ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದಿಷ್ಟು ಶಾಂತಲಾ ಅವರ ಒಂದು ಜೀವನದಲ್ಲಿ ಆಗ್ತಿರುವಂಥ ಒಂದು ಕಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2022ರ ಒಂದು ಮಾಡೆಲ್ ಕಿಯಾ ಸಾನೆಟ್ ಅಂತೇಳಿ ಆ ಒಂದು ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ಕಾಮೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನೋಡಿ, 40 ವಯಸ್ಸು ಆದರೂ ಗಂಡು ಹುಡುಕಲು ಆಲ್ಮೋಸ್ಟ್ ಕಾರಣ ಹೀಗೆಲ್ಲ ಇದೆ. ಗಂಡನಿಗೆ ಆಲ್ಮೋಸ್ಟ್ ಪ್ರೀತಿಸಿ ಮದುವೆ ಆಗಿದೆ, ಆದರೆ ಇವಾಗ ಅವರು ನನಗೆ ಅಷ್ಟೊಂದು ಸುಖ ಕೊಡುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸುಮಾರು 5 ವರ್ಷ ಆಯಿತು, ಗೂಟ ಹೇಗಿದೆ ಅಂತೇಳಿ ಅದನ್ನು ಕೂಡ ನೋಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬರೀ ವಿಡಿಯೋ ನೋಡೋದು ಮತ್ತು ಆ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಸದ್ಯಕ್ಕೆ ಆಲ್ಮೋಸ್ಟ್ ತೂತಿನ ಒಂದು ಸ್ಥಿತಿ ಹೀಗೆಲ್ಲ ಆಗ್ತಿದೆ. ಮತ್ತು ತೂತಿಗೆ ಒಂದು ಚೆನ್ನಾಗಿ ಸುಖ ಕೊಡುವಂಥ ಒಬ್ಬ ಗೆಳೆಯ ಕೂಡ ಬೇಕು, ಯಾರಾದರೂ ಬನ್ನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಬರುವಂಥ ಹುಡುಗನ ಒಂದು ಹತ್ರ ಇದೆಲ್ಲ ಒಂದು ಗುಣ ಇದ್ದರೆ ನನಗೂ ಕೂಡ ಓಕೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ಎಲ್ಲಾದರೂ ಹೋದಾಗ ನನ್ನ ಒಂದು ಮನೆಗೆ ವಸತಿ ಮಾಡುವಷ್ಟು ಧೈರ್ಯ ಇರಬೇಕು. ನನ್ನ ಬಿಟ್ಟು ಬೇರೆ ಯಾವುದೇ ಹುಡುಗಿಯರ ಜೊತೆ ಒಂದು ಸಂಬಂಧ ಇರಬಾರ್ದು. ಮತ್ತು ಗಂಡು ನೋಡಲು ಕಟ್ಟುಮಸ್ತಾದ ಒಂದು ಮೈಕಟ್ಟನ್ನು ಕೂಡ ಹೊಂದಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಬೇಕಾದಾಗ ಆಲ್ಮೋಸ್ಟ್ ಎಲ್ಲ ಇದ್ದರೂ ಕೂಡ ಸುಖ ಕೊಟ್ಟರೆ ಸಾಕು, ಹಣದ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಕೆಲವೊಂದು ಟೈಮಿಗೆ ಇವರಿಗೆ ಬೇಕಾದಾಗ ಒಂದು ಕರೆ ಕೂಡ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಎಲ್ಲೇ ಇದ್ದರೂ ಕೂಡ ನೀವು ಬಂದು ಚೆನ್ನಾಗಿ ಸುಖ ಕೊಡಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ನ ಬಗ್ಗೆ ನೋಡ್ಲಿಕ್ಕೆ ಹೋದರೆ ಪ್ರೈಸ್ ಬಂದುಬಿಟ್ಟು 11,75,000 ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ. ಜೂನ್ 2022ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಕಿಲೋಮೀಟರ್ ನೋಡ್ಲಿಕ್ಕೆ ಹೋದರೆ 75,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡ್ಲಿಕ್ಕೆ ಹೋದರೆ ಡೀಸೆಲ್ ಫ್ಯೂಲ್ ಟೈಪ್ ಕೂಡ ಆಗಿರುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ 6 ಗೇರ್ ಹೊಂದಿರುತ್ತೆ. ಮತ್ತು ಮ್ಯಾನ್ಯುವಲ್, ಓವರ್ ರೈಡ್ ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಂಬರ್ ಆಫ್ ಓನರ್ ನೋಡ್ಲಿಕ್ಕೆ ಹೋದರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಮಾಹಿತಿ ಮತ್ತು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಮತ್ತು ಇಮೇಜ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ, ಕಂಡೀಷನ್ ತುಂಬಾ ಚೆನ್ನಾಗಿದೆ ಮತ್ತು ಸರ್ಟಿಫೈಡ್ ಕಾರ್ ಆಗಿರುತ್ತೆ. ಲೆಸ್ಕ್ರೈಬ್ ಒನ್ ಕಾರ್ ಕೂಡ ಆಗಿರುತ್ತೆ. ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಮತ್ತು ಒರಿಜಿನಲ್ ಪೇಂಟ್ ಇದೆ. ಮತ್ತು ಡಾಕ್ಟರ್ ಡ್ರೈವನ್ ಕಾರ್ ಕೂಡ ಆಗಿರುತ್ತೆ. ಮತ್ತು ಸಿಂಗಲ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.